ಪಂಚಾಯತಿಯಲ್ಲಿ ಒಂದು ವಿಚಾರ ಬರುತ್ತೆ ಏನು ಅಂತಂದ್ರೆ ನೀವು ಪದ ಹೌದು ಬಳಸ್ತೀರಿ ಅದು ತುಂಬಾ ಡಿಸ್ಕಷನ್ ಆಗುತ್ತೆ ಹೌದೌದು ಸರ್ ಕೂಡ ನಿಮಗೆ ವಾರ್ನ್ ಮಾಡ್ತಾರೆ ಹೌದು ಆ ಇನ್ಸಿಡೆಂಟ್ ಏನಾದ್ರು ಆದ್ಮೇಲೆ ಸುದ್ದಿಯವ್ರು ಸ್ವಲ್ಪ ಡಲ್ ಆಗ್ಬಿಟ್ರ ಅಂತ ಇಲ್ಲ ಮ್ಯಾಮ್ ಹಂಗೇನು ಅದು ನನ್ನಿಂದ ತುಂಬಾ ದೊಡ್ಡ ತಪ್ಪು ಅಂದ್ರೆ ಮಾತಾಡೋ ಫ್ಲೋಲ್ ಬಂದ್ಬಿಡ್ತು ಮ್ಯಾಮ್ ಅದು ಅದು ನಾನು ಅಲ್ಲೂ ಸಾರಿ ಕೇಳಿದೆ ಆಮೇಲೆ ಅನ್ನೋದು ನಮ್ಗೆ ಅಲ್ಲಿ ಅಷ್ಟು ಗೊತ್ತಾಗಲ್ಲ ಮ್ಯಾಮ್ ಅದು ಹೊರಗಡೆ ಬಂದಾಗ್ಲೇ ಅದ್ರ ಇಂಪ್ಯಾಕ್ಟ್ ಗೊತ್ತಾಗೋದು ಆಮೇಲೆ ಅಲ್ಲಿ ಎಲ್ಲವೂ ತಮಾಷೆ ಅನ್ನತ್ರನೇ ಹೋಗ್ತಿರುತ್ತೆ ನಾನು ತಮಾಷೆ ಅನ್ಕೊಂಡು ಅದನ್ನ ತಮಾಷೆಗೆ ಸಾರಿ ಕೇಳಿದ್ರು ತಮಾಷೆ ತರ ಅನ್ಕೊಂಡೆ ಬಟ್ ಅದು ಆಚೆ ಹಿಂಗಾಗುತ್ತೆ ಅಂತ ಗೊತ್ತಾಗಿಲ್ಲ ಆಮೇಲೆ ಅಣ್ಣ ಹೇಳಿದಾಗ ನಾನು ಮತ್ತೆ ಸೀರಿಯಸ್ ಆಗಿ ಆ ಹುಡುಗಿ ರಕ್ಷಿತನ ಹತ್ರ ಸಾರಿ ಕೇಳಿದೆ ಅದು ಪಾಪ ಪುಟ್ಟ ಹುಡುಗಿ ನನಗಿಂತ ಆಲ್ಮೋಸ್ಟ್ 20 ವರ್ಷ ಚಿಕ್ಕ ಹುಡುಗಿ ಅದು ಅದಕ್ಕೆ ಆಮೇಲೆ ಮತ್ತೆ ತುಂಬಾ ಸೀರಿಯಸ್ ಆಗಿ ಸಾರಿ ಕೇಳಿದೆ ಸಾರಿ ಅಮ್ಮ ಕ್ಷಮಿಸು ಅಂತ ಮತ್ತೆ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ ಇದರಿಂದ ಯಾರಿಗಾರು ಹರ್ಟ್ ಆಗಿದ್ರು ನನ್ ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಗಿದೆ ಸರ್ ನಿಮ್ಗೆ ಅನಿಸ್ತಾ ಇಲ್ವಾ ಈ ಸಲ ಮನೆಯಲ್ಲಿ ತಮಾಷೆ ಅನ್ಕೊಂಡು ಸಿಕ್ಕಾಪಟ್ಟೆ ಅಂದ್ರೆ ಬೇಡದಿರೋ ವಿಚಾರಗಳ ಬಗ್ಗೆ ತುಂಬಾ ಗಲಾಟೆಗಳಾಗ್ತಾ ಇದೆ ತುಂಬಾ ಡಿಸ್ಕಷನ್ ಆಗ್ತಾ ಇದೆ ಅಂತ ಮೇಡಮ್ ಅಲ್ಲಿ ಒಳಗೆ ನಿಜ ಏನು ಗೊತ್ತಲ್ಲ ಮ್ಯಾಮ್ ಎಲ್ಲವೂ ತಮಾಷೆ ತರನೇ ಕಾಣ್ತಿರುತ್ತೆ ಬಟ್ ಆಚೆ ಅದ್ಯಾ ಹಿಂಗಾಗಿದೆ ಅನ್ನೋದು ನಿನ್ನೆ ನಾನು ಬಂದಿದ್ದೆ ರಾತ್ರಿ ನಿದ್ದೆ ಇಲ್ಲ ಕಂಟಿನ್ಯೂಸ್ ಆಗಿ ಆ ಥರದ್ದೇನೋ ಬಂದು ನನ್ನ 5 ಫಸ್ಟ್ ಮಲ್ಕೋಬೇಕು ಯಾಕಂದ್ರೆ ಬೆಳಗ್ಗೆ ಇಂಟರ್ವ್ಯೂಗಳಿದೆ ಹೋಗ್ಬೇಕು ಅಂತಂದೆ ಒಂದ್ 2-3 ಏನೋ ಸಣ್ಣದಾಗ ಮಾತಾಡೋದು ಊಟ ಮಾಡುವಾಗ ಇಲ್ಲಿ ಬಂದಾಗಲೇ ಗೊತ್ತಾಗ್ತಿದೆ ಕೆಲವು ಈ ಥರದ್ದಾಗಿದೆ ಆ ಥರದ್ದಾಗಿದೆ ಅಂತ ನನಗೆ ತಿಳಿದಿರೋ ಮಟ್ಟಿಗೆ ಒಂದಷ್ಟು ಗೊತ್ತು ಈಗ ನಿನ್ನೆ ಬಂದಾಗ 1-2 ಗೊತ್ತಾಗಿದೆ ಇಲ್ಲ ನನಗೆ ಗೊತ್ತಿಲ್ಲ ಒಳಗೆ ಅಂತ ಈಗ ಅದೊಂದು ಗೆಜ್ಜೆ ಶಬ್ದದ ಆಯ್ತಲ್ಲ ಅದು ತುಂಬಾ ಫನ್ ಆಗಿ ನನ್ಗೆ ಅದು ಗೊತ್ತಿರ್ಲಿಲ್ಲ ಕೊನೆಯಲ್ಲಿ ಗೊತ್ತಾಗಿದ್ದು ನಾನು ಅದೇ ರೂಮಲ್ಲಿ ಇರ್ತಿದ್ರು ಮಲಗ್ಬಿಡ್ತಿದ್ದೆ ನಾನು ಅದೇನೋ ತಮಾಷೆಗೆ ತೊಗೊಂಡ್ರು ಅದೇನೋ ಕಾಕತಾಳಿ ಏನೇನೋ ಆಯ್ತು ಲೈಟ್ದು ಎಲ್ಲ ಅದ್ ನೋಡಿದ್ರೆ ಆಮೇಲೆ ಅದು ಇಷ್ಟು ದೊಡ್ಡದಾಗಿದೆ ಅಂತ ಅಣ್ಣ ಹೇಳುವಾಗ್ಲೇ ಗೊತ್ತಾಗಿದ್ದು ನಮ್ಗೆ